ನಮಸ್ಕಾರ, ನನ್ನ ಹೆಸರು ದೀಪಿಕಾ ಟಿ.ಸಿ. ವುಮೆನ್ಸ್ ಟೀಮ್ ಬ್ಲೈಂಡ್ ಕ್ರಿಕೆಟ್ ಟೀಮ್ನ ಕ್ಯಾಪ್ಟನ್. ನಾನು ಮೇ ಡೇ ಕಾರ್ಮಿಕ ದಿನಾಚರಣೆ ಇವತ್ತು ಎಲ್ರಿಗೂ ಶುಭಾಶಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ವರ್ಲ್ಡ್ ಕಪ್ ವಿನ್ ಆದಮೇಲೆ ತುಂಬ ಜನ ದೊಡ್ಡ ವ್ಯಕ್ತಿಗಳನ್ನ ನಾವು ಮೀಟ್ ಮಾಡಿದ್ವಿ. ಅದೇ ರೀತಿಯಾಗಿ ನಮಗೆ ಆಂಧ್ರ ಡೆಪ್ಯೂಟಿ CM ಪವನ್ ಕಲ್ಯಾಣ್ ಸರ್ ಸಹ ನಮ್ಮನ್ನ ಫೆಲಿಸ್ಟೇಷನ್ಗೆ ಇನ್ವೈಟ್ ಮಾಡಿದ್ರು. ನಾವು ಸಹ ಹೋಗಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ವಿ ನಾವು. ಸೊ ಆ ಒಂದು ಸಂದರ್ಭ ಯಾವ ರೀತಿ ಇತ್ತು ಅಂತಂದ್ರೆ, ನಾನು ನೋಡ್ದಂಗೆ ನಾವು ವರ್ಲ್ಡ್ ಕಪ್ ವಿನ್ ಆದ್ಮೇಲೆ ತುಂಬಾ ದೊಡ್ಡ ವ್ಯಕ್ತಿಗಳನ್ನ ನಾವು ಮೀಟ್ ಮಾಡಿದ್ದೀವಿ. ಬಟ್ ನನಗೆ ಯಾವುದೇ ವ್ಯಕ್ತಿ ಅಷ್ಟು ಜನ ವ್ಯಕ್ತಿ ಮೀಟ್ ಮಾಡಿದೆ. ನನಗೆ ಪವನ್ ಕಲ್ಯಾಣ್ ಸರ್ ಮೀಟ್ ಮಾಡಿದಾಗ ನನಗೆ ತೃಪ್ತಿ ಸಿಕ್ತಷ್ಟು ಬೇರೆ ನನಗೆ ಅಷ್ಟಾಗಿ ತೃಪ್ತಿ ಸಿಗ್ಲಿಲ್ಲ. ಒಂಥರ ಫ್ಯಾಮಿಲಿ ತರ, ಒಂಥರ ನಮ್ಮನ್ನ ಎಲ್ಲ ಒಂದು 16 ಪ್ಲೇಯರ್ಸ್ ಸಹ ಒಂದು ತಂಗಿಯರ್ ತರ ನಮ್ಮನ್ನ ರಿಸೀವ್ ಮಾಡ್ಕೊಂಡ್ರು. ಮತ್ತೆ ನಮ್ಮ ತವ್ರ ಮನೆ ತರ ನಮ್ಗೆ ಬಾಗಿನ ಕೊಟ್ಟು ಕಳಿಸ್ತಾರಲ್ಲ, ಸೊ ಅದೇ ರೀತಿಯಾಗಿ ನಮ್ಗೆ ಬಾಗಿನ ಕೊಟ್ಟು ನಮ್ಮನ್ನ ಕಳಿಸ್ಕೊಟ್ರು ನಮ್ಗೆ. ಸೊ ಆ ಸಂದರ್ಭದಲ್ಲಿ ಪವನ್ ಕಲ್ಯಾಣ್ ಸರ್ ಹತ್ರ ಹೋಗಾದ್ಮೇಲೆ ಒಬ್ರು ದೊಡ್ಡ ವ್ಯಕ್ತಿ ಆದ್ರೆ ಒಂದು ಅಹಂಕಾರ ಇರುತ್ತೆ ಅವರಿಗೆ. ಬಟ್ ನಾನು ಪವನ್ ಕಲ್ಯಾಣ್ ಸರ್ ನೋಡಿ ಕಲ್ತ್ಕೊಂಡಿದ್ದೇನಂತಂದ್ರೆ, ನಾವೆಷ್ಟೇ ಎತ್ತರಕ್ಕೆ ಹೋದ್ರೂ ನಾವು ಒಂದು ಸಾಧಾರಣವಾಗಿರ್ಬೇಕು. ನಾವು ಬಂದಿರೋ ದಾರಿನ ಯಾವತ್ತೂ ಮರಿಬಾರ್ದು ಅನ್ನೋದು ನನಗೆ ಸರ್ನ ನೋಡ್ಬಿಟ್ಟು ನನಗೆ ಅರ್ಥ ಆಗಿದ್ದು. ಈ ರೀತಿ ಎಲ್ಲ ಅಂತಂದ್ರೆ ಪ್ರತಿಯೊಬ್ರು ಪ್ಲೇಯರ್ಸ್ನು ಸಹ ವಿಚಾರಿಸಿದ್ರು, ನಿಮ್ಮ ಸ್ಟೇಟಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ, ನಿಮಗೆ ಗೌರ್ಮೆಂಟ್ ಕಡೆಯಿಂದ ಏನಾದ್ರೂ ಹೆಲ್ಪ್ ಆಯ್ತಾ ಅಂತೆಲ್ಲ ಕೇಳ್ತಾ ಇದ್ರು. ಸೊ ನನ್ನ ಸರ್ದಿ ಬಂತವಾಗ, ದೀಪಿಕಾ ನಿನ್ಗೆ ಏನ್ ಬೇಕು ಅಂತ ಪವನ್ ಕಲ್ಯಾಣ್ ಸರ್ ಕೇಳಿದ್ರು. ಸೊ ನಮ್ಮೂರ್ ಬಂದ್ಬಿಟ್ಟು ಕರ್ನಾಟಕ ಬಾರ್ಡರ್ ಬರುತ್ತೆ. ಸೊ ನಮಗೆ ಗೌರ್ಮೆಂಟ್ ಆಂಧ್ರ ನಮ್ಮೂರು ಸೇರೋದು ಆಂಧ್ರಕ್ಕೆ ಸೇರುತ್ತೆ. ಇನ್ನು 500 ಮೀಟರ್ಸ್ ಬಂದ್ರೆ ಕರ್ನಾಟಕ ಊರು. ಸೊ ನಮಗೆ ಆಲ್ಮೋಸ್ಟ್ ಅಷ್ಟಾಗಿ ಗೌರ್ಮೆಂಟ್ ಕಡೆಯಿಂದ ಬರೋ ಫೆಸಿಲಿಟೀಸ್ ನಮ್ಗೆ ಯಾವುದೇ ರೀತಿಯಾಗಿ ಅಷ್ಟಾಗಿ ಸಿಗೋದಿಲ್ಲ. ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ, ನಮಗೆ ಬರೋ ಗೌರ್ಮೆಂಟ್ ಕಡೆಯಿಂದ ಬರೋ ಫೆಸಿಲಿಟಿ ನಮ್ಮೂರಿನ ಬಾರ್ಡರ್ ಊರುಗಳಿದೆಯಲ್ಲ, ಆ ಒಂದು ಜನಗಳಿಗೆ ಇಲ್ಲಿವರೆಗೂ ನೀಟಾಗಿ ಫೆಸಿಲಿಟಿ ಇಲ್ಲ. ಎಲ್ಲರೂ ಇವಾಗ ನಮ್ಮೂರಲ್ಲಿ ಆಲ್ಮೋಸ್ಟ್ ಎಲ್ಲ ಆಂಧ್ರದಲ್ಲಿ ಅಷ್ಟು ದೂರ ಹೋಗ್ಬೇಕು ನಾವು. ಇವಾಗ ಕರ್ನಾಟಕದಲ್ಲಿ ಸ್ಕೂಲ್ ಚೆನ್ನಾಗಿದೆ, ಅಲ್ಲಿ ತಗೊಂಡೋಗಿ ಪೇರೆಂಟ್ಸ್ ಎಲ್ಲ ಅಲ್ಲಿ ಕರ್ನಾಟಕ ತಗೊಂಡೋಗ್ಬಿಟ್ಟು ಅವ್ರ ಮಕ್ಕಳನ್ನ ಎಜುಕೇಶನ್ ಹಾಕ್ತಾರೆ. ನಮ್ಮೂರಲ್ಲಿ ಇವಾಗ ಆಲ್ಮೋಸ್ಟ್ ಸ್ಕೂಲ್ ಇದೆ, ಬಟ್ ಹೇಳ್ಕೊಳಕ್ ಅಷ್ಟೇ ಸ್ಕೂಲ್ ಇದೆ. ಬಟ್ ಇಲ್ಲಿ ಯಾವ ಮಕ್ಳು ಅಲ್ಲಿ ಓದ್ತಾ ಇಲ್ಲ, ಯಾಕಂತಂದ್ರೆ ಫೆಸಿಲಿಟಿ ನೀಟಾಗಿಲ್ಲ ಅಂತ ಅಂದ್ಬಿಟ್ಟು. ಫೆಸಿಲಿಟಿ ಕ್ಲೀನ್ ಆಗಿ ಕೊಡ್ತಾ ಇಲ್ಲ ಅಲ್ಲಿ. ಯಾರಾದ್ರೂ ಟೀಚರ್ಸ್ ಏನಾದ್ರು ಬಂತಂತಂದ್ರೆ ನಾರ್ಮಲ್ ಕಾಲ ಕಳ್ಕೊಂಡು ಓಟೋಗ್ಬಿಡ್ತಾರೆ, ನೀಟಾಗಿ ಎಜುಕೇಶನ್ ಕೊಡ್ತಾ ಇರ್ತಿರ್ಲಿಲ್ಲ. ಸೊ ಎಲ್ರು ಕರ್ನಾಟಕದಲ್ಲಿ ಹೋಗ್ಬಿಟ್ಟು ಎಜುಕೇಶನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನನ್ನ ಅಪ್ಪ ಹೇಳ್ತಾ ಇದ್ರು ನನಗೆ, ನನ್ನ ತಾತ ಕಾಲದಿಂದನೂ ಸಹ ನಮ್ಮೂರಿಗೆ ರೋಡ್ ಇಲ್ಲ ಅಂತಂದ್ಬಿಟ್ಟು ಎಷ್ಟೋ ಜನ ಹೇಳ್ತಾ ಇದ್ರು. ಏನಕ್ಕೆ ರೋಡ್ ಇಲ್ಲ ಅಂತ ನಾನು ಆಗ ಕ್ಯಾಶುಯಲ್ ಆಗಿ ನಾವು ಕೇಳ್ತಾ ಇರ್ತೇವೆ, ಬೇರೆ ಕಡೆ ಎಲ್ಲ ರೋಡ್ ಇದೆ ಇಷ್ಟು ಚೆನ್ನಾಗಿ. ಪಕ್ಕದ 500 ಮೀಟರ್ಸ್ ಪಕ್ಕದೂರಿಗೆ ಹೋದ್ರೆ ಅಷ್ಟು ಕರ್ನಾಟಕದಿಂದ ಅಷ್ಟು ಚೆನ್ನಾಗಿ ಫೆಸಿಲಿಟಿ ಕೊಡ್ತಾ ಇದೆ ಅವರಿಗೆ. ವಾಟರ್ ಫೆಸಿಲಿಟಿ ಆಗಿರ್ಬೋದು, ಚರಂಡಿ ಫೆಸಿಲಿಟಿ ಆಗಿರ್ಬೋದು, ಎಜುಕೇಶನ್ ಫೆಸಿಲಿಟಿ ಆಗಿರ್ಬೋದು, ಎಷ್ಟು ಚೆನ್ನಾಗಿದೆ, ಎಷ್ಟು ಡೆವಲಪ್ ಆಗ್ತಾ ಇದೆ. ನಮ್ಮೂರು ಯಾಕೆ ಡೆವಲಪ್ ಆಗ್ತಾ ಇಲ್ಲ ಅಂತಂದ್ಬಿಟ್ಟು ನಾನು ಯಾವಾಗಲೂ ನನ್ನ ತಂದೆ ಹತ್ರ ಕೇಳ್ತಾ ಇದ್ದೆ. ನಾವು ಹುಟ್ಟಾಗಿಂದ ನೋಡ್ತಾ ಇದ್ವಿ, ನಮ್ಮ ಊರಿಗೊಂದು ರೋಡು ಇಲ್ಲ, ಏನು ಫೆಸಿಲಿಟಿನೂ ಸಹ ಕೊಡೋದಿಲ್ಲ. ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬಂದ್ಬಿಟ್ಟು ವೋಟ್ ಕೇಳೋದಿಕ್ ಮಾತ್ರ ಬರ್ತಾರೆ. ಆಗ ಮಾತ್ರ ಹೇಳ್ತಾರೆ ಅಷ್ಟೇ, ನಾವು ಆ ತರ ಮಾಡ್ಕೊಡ್ತೀವಿ, ಈ ತರ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಹೊರತು ಎಲೆಕ್ಷನ್ ಅವ್ರ ಕೆಲಸ ಆದ್ಮೇಲೆ ಯಾರು ಈ ಊರ್ ಕಡೆ ತಿರುಗಿ ನೋಡೋದಿಲ್ಲ ಅಂತ ನನ್ನ ತಂದೆ ಹೇಳ್ತಾ ಇದ್ರು. ಸೊ ನಾನು ಡೆಬ್ಯೂಟಿ ಪವನ್ ಕಲ್ಯಾಣ್ ಸರ್ ಹತ್ರ ಹೇಳ್ದೆ, ನಾನು ಈ ತರ ಸರ್ ನಾವು ಊರಲ್ಲಿ ತುಂಬಾ ಸಮಸ್ಯೆ, ಈ ರೋಡಿಂದ ತುಂಬಾ ಸಮಸ್ಯೆಗಳನ್ನ ನಾವು
ಏನು ಸೇಫ್ ಮಾಡ್ತಾ ಇದ್ದೀವಿ ನಾವು. ನಮ್ಮೂರಿಗೆ ನನಗೇನು ಬೇಡ ಸರ್, ನನಗೆ ನಮ್ಮೂರಿಗೊಂದು ರೋಡ್ ಮಾಡಿಕೊಡಿ ಸರ್ ಅಂತ ಕೇಳಿದೆ ಪವನ್ ಕಲ್ಯಾಣ್ ಸರ್ನ. ಇಮಿಡಿಯೇಟ್ಲಿ ಸಂಜೆ ಅಷ್ಟೊತ್ತಿಗೆ ಸ್ಯಾಂಕ್ಷನ್ ಮಾಡಿಕೊಟ್ರು. ಯಾರು ಇರ್ತಾರೆ ಇವಾಗಿರೋ ಏನು ಸಮಾಜದಲ್ಲಿ ಈ ಥರದೊಂದು ಲೀಡ್ರ್ ಯಾರು ಸಹ ನಾನು ನೋಡ್ದಂಗೆ ನನಗೆ ಬುದ್ಧಿ ಬಂದಿರೋದ್ರಿಂದ ಆಗಿಂದ ನಾನು ಅಂದರೆ ನನಗೆ ಜಾಸ್ತಿ ಪೊಲಿಟಿಕಲ್ ಫೀಲ್ಡು ಜಾಸ್ತಿ ನನಗೆ ಇಷ್ಟ ಆಗುತ್ತೆ. ಸೊ ಪೊಲಿಟಿಕಲ್ ಫೀಲ್ಡ್ ಆಗಿರ್ಬೋದು ಮತ್ತು ಸೋಷಿಯಲ್ ವರ್ಕ್ ನನಗೆ ತುಂಬ ಆ ಒಂದು ಫೀಲ್ಡ್ ತುಂಬ ಇಷ್ಟ ಆಗುತ್ತೆ. ಸೊ ನಾನು ಪವನ್ ಕಲ್ಯಾಣ್ ಸರ್ ಕೇಳಿದ ತಕ್ಷಣ ಈವ್ನಿಂಗ್ ಅಷ್ಟೊತ್ತಿಗೆ ಸ್ಯಾಂಕ್ಷನ್ ಮಾಡಿದ್ದಾರೆ. ಈ ಇಂಥ ಒಂದು ಸೊಸೈಟಿ ಇಟ್ಕೊಂಡು ಯಾರು ಸ್ಯಾಂಕ್ಷನ್ ಮಾಡ್ತಾರೆ? ಇವಾಗ ಯಾರು ಮುಂದೆ ಬರೋದಿಲ್ಲ, ಎಲ್ಲಿ ಮಾಡಬೇಕು ಅಂತ ಯಾರು ಮುಂದೆ ಬರಲ್ಲ. ಇವಾಗ ಯಾವ ಥರ ಸಮಾಜ ಥಿಂಕ್ ಮಾಡುತ್ತೆ ಅಂತಂದರೆ ನಾವು ಚೆನ್ನಾಗಿರಬೇಕು, ನಾವು ಮುಂದೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾರೆ ಹೊರತು ಜನಗಳನ್ನ ಚೆನ್ನಾಗಿಡಬೇಕು, ಅವರು ಸಹ ಮುಂದೆ ಬರಬೇಕು ಅಂತ ಇವಾಗಂತೂ ಯಾರು ಯೋಚನೆ ಮಾಡೋದಿಲ್ಲ. ಬಟ್ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಸರ್ ನಿಮಗೆ. ನಾನು ಯಾವಾಗಲೂ ಒಂದು ನಾನು ಋಣಭಾರಿಯಾಗಿ ನಾನು ನಿಮಗೆ ಇರ್ತೀನಿ. ಮತ್ತು ನಮ್ಮ ಊರಿನ ಪರವಾಗಿ, ನನ್ನ ಪರವಾಗಿ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದು ಥ್ಯಾಂಕ್ಸ್ ಅನ್ನೋದೊಂದು ಚಿಕ್ಕ ಪದ ಅಷ್ಟೇ. ನಾನು ಯಾವಾಗಲೂ ನಿಮಗೆ ಋಣವಾಗಿರ್ತೀನಿ ನಾನು. ಅದಾದಮೇಲೆ ನಮಗೆ ಅವ್ರದ್ದೇ ಓನ್ ಟ್ರಸ್ಟಿಂದ ನಮಗೆ ಈ ಥರ ಪ್ಲೇಯರ್ಸ್ ಎಲ್ಲ ಮಾತಾಡಿದ್ವಿ, ಇಷ್ಟು ಕಷ್ಟಪಟ್ಟು ನಾವು ಮುಂದೆ ಬಂದಿದ್ದೀವಿ ಅಂತ ಅಂದ್ಬಿಟ್ಟು ಟ್ರಸ್ಟ್ ಕಡೆಯಿಂದ ನಮಗೆ 5 lakhs ಒಂದೊಂದು ಪ್ಲೇಯರ್ಸ್ಗೆ 5 lakh ಕೂಡ ನಮಗೆ ಒಂದು ಹಣವನ್ನು ಕೂಡ ನಮಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ನಿಜವಾಗ್ಲೂ ಸರ್ ನಿಮ್ಮಂಥ ಲೀಡರ್ಸು ನಮಗೆ ನಮ್ಮ ದೇಶಕ್ಕೆ ನಿಜವಾಗ್ಲೂ ತುಂಬ ಅವಶ್ಯಕತೆ ಇದೆ. ನಾನು ಕೇಳ್ಕೊಳ್ತೀನಿ ಎಲ್ಲ ಇವಾಗ ಯಾರೇ ತುಂಬ ಲೀಡರ್ಸ್ ಇದ್ದಾರೆ ಅವರಿಗೂ ಸಹ ನಾನು ಎಲ್ಲರ ಹತ್ರನೂ ಕೇಳ್ಕೊಳ್ತೀನಿ. ತುಂಬ ನಮ್ಮ ದೇಶ ಯಾವ ಥರ ಅಂತಂತಂದರೆ ಸಾವುಕಾರಾಗೇ ಇರ್ತಿದ್ದಾರೆ, ಬಡವರಾಗೇ ಇರ್ತಿದ್ದಾರೆ. ಎಷ್ಟೋ ಜನ ಒಂದು ಟೈಮಿಗೆ ಊಟಕ್ಕೋಸ್ಕರ ಎಷ್ಟೋ ಜನ ತುಂಬ ಕಷ್ಟ ಬೀಳ್ತಾ ಇದ್ದಾರೆ. ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಒಂದು ಉದ್ಯೋಗಕ್ಕೋಸ್ಕರ ಅಷ್ಟು ಗೌರ್ಮೆಂಟ್ ಕಡೆಯಿಂದ ಉದ್ಯೋಗಗಳಿಗಾಗಿರ್ಬೋದು, ಎಜುಕೇಷನ್ಗಂತೂ ಇವಾಗಂತೂ ರೆಸ್ಪೆಕ್ಟ್ ಎಲ್ಲ ಬಿಡ್ರಿ. ನಮ್ಮ ಕಂಟ್ರಿಯಲ್ಲಿ ಅಷ್ಟು ತುಂಬ ಎಲ್ಲರೂ ಅದನ್ನೇ ಯೋಚನೆ ಮಾಡ್ತಾರೆ. ಎಜುಕೇಷನ್ ಏನಕ್ಕೆ ಮಾಡಬೇಕು ನಾವು? ಒಂದು ಗೌರ್ಮೆಂಟ್ ಜಾಬ್ ಬಿಟ್ಟರೆ ಅದು ಒಂದು ರಿಸಲ್ಟ್ ಬರೋದಕ್ಕೆ 2 years 3 years ತಗೊಳುತ್ತೆ. ಪಾಪ ಇವಾಗ ಯಾವ ರೀತಿಯಾಗಿ ಲೈಫ್ ಲೀಡ್ ಮಾಡೋಕ್ಕಾಗುತ್ತೆ? ಒಂದು ದೊಡ್ಡವರಾದ್ಮೇಲೆ ಒಂದು ಜವಾಬ್ದಾರಿಗಳು ಬರುತ್ತೆ, ತಂದೆ ತಾಯಿ ನೋಡ್ಕೋಬೋದಾಗುತ್ತೆ, ಒಂದು ಕುಟುಂಬದ ನಮ್ಮ ತಲೆ ಮೇಲೆ ಜವಾಬ್ದಾರಿ ಇರುತ್ತೆ. ಇಷ್ಟು ನಾನು ಅವ್ರ ಹತ್ರ ಎಲ್ಲ ಕೇಳ್ಕೊಳ್ಳೋದಷ್ಟೇ, ಕೇಂದ್ರ ಸರ್ಕಾರಕ್ಕೂ ಅಷ್ಟೇ, ರಾಜ್ಯ ಸರ್ಕಾರಕ್ಕೂ ಅಷ್ಟೇ, ಅವರಿಗೆಲ್ಲ ಕೇಳ್ಕೊಳ್ಳೋದಷ್ಟೇ, ಸಹಾಯ ಮಾಡಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ. ಎಷ್ಟೋ ಜನ ಕಷ್ಟ ಬೀಳ್ತಾ ಇದ್ದಾರೆ, ಎಜುಕೇಷನ್ಗೆ ಒಂದು ರೆಸ್ಪೆಕ್ಟ್ ಕೊಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ಗೌರ್ಮೆಂಟ್ ಕಡೆ ಇರೋ ಬರೋ ಫೆಸಿಲಿಟಿ ಏನೇನಿದೆಯೋ, ಗೌರ್ಮೆಂಟ್ ಕಡೆ ಇರೋ ಉದ್ಯೋಗಗಳು ಏನೇನಿದೆಯೋ ಬೇಗ ಅದು ಫಲಿತಾಂಶಗಳನ್ನ ರಿಲೀಸ್ ಮಾಡಿ. ಮತ್ತೆ ಬಡವರ ಜನಗಳಿಗೆ ಇವಾಗ GST ರೇಟ್ ಎಲ್ಲ ತುಂಬ ಹೆಚ್ಚಿಗೆ ಆಗಿದೆ. ಇವಾಗ ಏನಾದ್ರೂ ಒಂದು ಹಾಲು ತಗೊಂಡು ಕುಡಿಬೇಕಂತಂದ್ರೂ ಬಡವ್ರ ಜನಗಳು ಕಷ್ಟ ಆಗ್ತಾ ಇದೆ. ಅಷ್ಟು ತುಂಬಾ ನಮ್ಮ ದೇಶ ತುಂಬಾ ಹಿಂದುಳಿತಾ ಇದೆ ಅನ್ನಿಸ್ತಾ ಇದೆ ನನ್ನ ಒಪಿನಿಯನ್ನು. ನಾನು ಕೇಳ್ಕೊಳ್ಳೋದು, ನಮ್ಮ ಎಲ್ಲರ ಗುರಿ ಇರೋದು ಒಂದೇ, ನಮ್ಮ ದೇಶನ ಡೆವಲಪ್ ಮಾಡಬೇಕು ಅನ್ನೋದೊಂದೇ ನಮ್ಮ ಗುರಿ. ನಾನು ಕೇಳ್ಕೊಳ್ಳೋದು. ಮತ್ತೆ ನಾರ್ಮಲ್ ಕ್ರಿಕೆಟ್ಗೆ, ಬ್ಲೈಂಡ್ ಕ್ರಿಕೆಟ್ಗೆ, ಇವಾಗ ನಾರ್ಮಲ್ ಕ್ರಿಕೆಟ್ಗೆ ಇವಾಗ IPLಗೆಲ್ಲ ಆಗಿರ್ಬೋದು, ಎಷ್ಟು ಸಪೋರ್ಟ್ ಮಾಡ್ತಿರೋ ಅದೇ ರೀತಿ ಬ್ಲೈಂಡ್ ಕ್ರಿಕೆಟ್ಗೂ ಸಹ ಸಪೋರ್ಟ್ ಮಾಡಿ. ಅವರು ಸಹ ಇಂಡಿಯಾಗೆ ರೆಪ್ರೆಸೆಂಟ್ ಮಾಡ್ತಾರೆ, ನಾವು ಸಹ ಇಂಡಿಯಾಗೆ ರೆಪ್ರೆಸೆಂಟ್ ಮಾಡ್ತೀವಿ. ದಯವಿಟ್ಟು ನಾನು ನಿಮ್ಮ ಹತ್ರ ಎಲ್ಲರ ಹತ್ರನೂ ಕೇಳ್ಕೊಳ್ಳೋದೊಂದೇ, ಪ್ಲೀಸ್ ಸಪೋರ್ಟ್ ದ ಬ್ಲೈಂಡ್ ಕ್ರಿಕೆಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಪವನ್ ಕಲ್ಯಾಣ್ ಸರ್.